ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಶತಮಾನದ ನಿರ್ಧಾರ, ಮಹಿಳಾ ಮೀಸಲು ಅನುಷ್ಠಾನದಿಂದ ಹಿಂದಿನ ದೃಷ್ಟಿಕೋನ ಸಾಕಾರ, ಭವಿಷ್ಯದ ನಿರ್ಣಯ ಈಡೇರಿಕೆ ಪ್ರಧಾನಿ ಮೋದಿ. ಆದಿಚುಂಚನಗಿರಿಗೆ ನಾಳೆ ಪ್ರಧಾನಿ, ಶ್ರೀ ಗುರು ಭೈರವೈಕ್ಯ ಮಂದಿರ ಲೋಕಾರ್ಪಣೆ, ಕೇಂದ್ರದ ವಿಶೇಷ ಭದ್ರತಾ ಪಡೆಯಿಂದ ಹದ್ದಿನ ಕಣ್ಣು. ಎಆರ್ಎಐ ಜತೆಗೆ ಕೈಗಾರಿಕಾ ಹಬ್, ಮಂಡ್ಯದಲ್ಲಿ 500 ಎಕರೆ ಶೋಧಕ್ಕೆ ತೀರ್ಮಾನ, ಎಚ್ಡಿಕೆ ಎಂಬಿ ಪಾಟೀಲ್ ಚರ್ಚೆ. ಸಾರ್ವತ್ರಿಕ ವರ್ಗ ಭಾಗ್ಯ, ನೌಕರ ವರ್ಗಕ್ಕೆ ಸಿಹಿ, ಶೇಕಡಾ 6 ಮಿತಿ ಜಾರಿ, ಮಾರ್ಗಸೂಚಿ ಪ್ರಕಟ. ಐಪಿಎಲ್ ಟಿ20 ಕ್ರಿಕೆಟ್, ರಾಜಸ್ಥಾನಕ್ಕೆ ಮೊದಲ ಸೋಲು, ಗೆದ್ದು ಬೀಗಿದ ಹೈದರಾಬಾದ್, ಕಿಶನ್ ಕಾಸ್ರಿನ್ ಭರ್ಜರಿ ಬ್ಯಾಟಿಂಗ್. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ 18,430 ಕೋಟಿ ರೂಪಾಯಿ ಹೂಡಿಕೆಗೆ ಒಪ್ಪಿಗೆ, ಉನ್ನತ ಮಟ್ಟದ ಸಮಿತಿ ಸಭೆ, 15,032 ಉದ್ಯೋಗ ಅವಕಾಶಗಳ ಸೃಷ್ಟಿ. ಇರಾನ್ ಬಳಿಯ ಹಾರ್ಮುಜ್ ಇದೀಗ ಅಮೆರಿಕದಿಂದ ಸೀಸ್, ಪ್ರತಿ ಹಡಗಿಗೆ 18 ಕೋಟಿ ರೂಪಾಯಿ ಶುಲ್ಕ ವಿಧಿಸುತ್ತಿದ್ದ ಇರಾನ್ಗೆ ಟಕ್ಕರ್. ಸಂಚಾರ ನಿಯಮ ಉಲ್ಲಂಘನೆ, ನಿತ್ಯ 19,000 ಪ್ರಕರಣ ದಾಖಲು, ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಆಧರಿಸಿ ದಂಡ ಸಂಗ್ರಹ. ಸಂಗೀತ ಸಾಮ್ರಾಜ್ಞಿ ಆಶಾ ಪಂಚಭೂತಗಳಲ್ಲಿ ಲೀನ, ಮುಂಬೈನಲ್ಲಿ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ, ಮೊಳಗಿದ ಆಶಾ ತಾಯಿ ಅಮರ್ ರಹೇ ಉದ್ಘೋಷ. ನಿಂತಿದ್ದ ಫಾರ್ಮುಲಾ 1 ರೇಸ್ 2027ಕ್ಕೆ ಭಾರತದಲ್ಲಿ ಮತ್ತೆ ಶುರು, ಕೇಂದ್ರ ಸರ್ಕಾರ